ಎಲ್ರಿಗೂ ನಮಸ್ಕಾರ. ಏನಪ್ಪ ಇವನು ಎಲ್ಲೆಲ್ಲೋ ಹೋಯ್ತಾನೆ, ಎಲ್ಲೆಲ್ಲೋ ಇರ್ತಾನೆ, ಏನು ಇವನ ಕತೆ ಈ ರೀತಿ ಅನ್ಕೊಬೋದು. ಯಾಕೆಂದರೆ ನಾನು ಇರ್ತಕ್ಕಂಥ ಸ್ಥಳ ಆಗಿದೆ. ಸೊ ನಾನು ನೋಡಿ ಎಂತಹ ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸಲ್ಲಿದ್ದೀನಿ. ಹೇಗಿದೆ ಬಯಲು ಪ್ರದೇಶ ನೋಡಿ, ಸುತ್ತ ಮುತ್ತ ಹೇಗಿದೆ ವಾಟ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್. ಓ ಹೋ 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 ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂದ ತಕ್ಷಣ ತಲೆ ಸುತ್ತೈತೆ. ಯಾಕೆಂದರೆ ನಾನು ಸುತ್ತರೆ ಹಂಗೆ ತಲೆ ಸುತ್ತುತ್ತೆ ಅಲ್ವಾ. ನೋಡಿ ವಾಟ್ ಅ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಚೆನ್ನಾಗಿದೆಯಾ? ಇದು ಯಾವ ಸ್ಥಳ ಗೊತ್ತಾ? ನೋಡಿದ್ದೀರಾ? ನೋಡಿ 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 ನೋಡಿ. ಆಹಾ ಆಹಾ ಕೈಲಾಸ ಇದು ಗೊತ್ತಾ? ಸೊ ಈ ಕೈಲಾಸ ಏನಿದೆ, ಸೊ ನಾನು ಎಲ್ಲಿಗೆ ಹೋಗಿ ರೀಚ್ ಆಗ್ತೀನಿ, ಇದು ಇವತ್ತಿನ ಒಂದು ಕುತೂಹಲಕಾರಿಯಾದ ಒಂದು ವಿಡಿಯೋ. ನಮ್ಮ ಸ್ಥಳೀಯರು ದಯವಿಟ್ಟು ನಮ್ಮ ಲೋಕಲ್ನವರು ಸ್ವಲ್ಪ ಏನು ಹೇಳ್ಬೇಡಿ ಕಣ್ರಪ್ಪ, ಸೀಕ್ರೆಟು ಏನು ಹೇಳೋಕ್ಕೋಗ್ಬೇಡಿ. ಸೊ ಈ ವಿಡಿಯೋ ಪೂರ್ತಿ ನೋಡಿ, ಅರ್ಥ ಆಯ್ತಾ? ಪೂರ್ತಿ ನೋಡಲಿ, ನಮ್ಮ ಸಿಟಿಯವರು ನೋಡಲಿ. ಕುತೂಹಲಕಾರಿಯಾದಂತಹ ವಿಡಿಯೋ. ಅದರಲ್ಲಿ ವಿಶೇಷವಾಗಿ ಕಮೆಂಟಲ್ಲಿ ಮೆನ್ಷನ್ ಮಾಡೋಕ್ಕಂತೂ ಹೋಗಲೇಬೇಡಿ, ಇದು ಇಂಥ ಸ್ಥಳ ಅಂತ. ಯಾಕಂದ್ರೆ ಕಮೆಂಟ್ ನೋಡ್ಕೊಂಡು ವೀಡಿಯೋನೇ ನೋಡೋಲ್ಲ. ಸೊ ಅದಕ್ಕೋಸ್ಕರ ಸೊ ನೋಡಿ, ವೆರಿ ವೆರಿ ಇಂಪಾರ್ಟೆಂಟು. ನಾನು ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಸೂಪರಾಗಿದೆ, ಮಾರ್ವಲೆಸ್ ಆಗಿದೆ. ಆ ಒಂದು ಸ್ಥಳದ ಒಂದು ಪರಿಚಯ ಮಾಡಿಸ್ತೀನಿ. ಆದರೆ ಈ ರೋಡಂತೂ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಅರ್ಥ ಆಯ್ತಾ? ಸೊ ಇದನ್ನು ಹೇಳ್ತಾ ಸೊ ಆ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಆದರೆ ವಿಶೇಷವಾಗಿದೆ ಈ ರಸ್ತೆ ಮಾತ್ರ. ಈ ರಸ್ತೆಯಲ್ಲಿ ನಮ್ಮ ಸ್ಥಳೀಯರು ಓಡಾಡಿಕೊಂಡಿರ್ತಾರೆ. ಅದನ್ನು ಹೊರತುಪಡಿಸಿ ಪಟ್ಟಣ ಪ್ರದೇಶದಿಂದ ಬರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಈ ರಸ್ತೆಯನ್ನು ನೋಡಲು ಸಾಧ್ಯವಿಲ್ಲ, ಅರ್ಥ ಆಯ್ತಾ? ಸೊ ಇಲ್ಲಿ ಬಲಗಡೆ ತಗೋಬೇಕು, ಅಲ್ಲೋದ್ರೆ ಅಲ್ಲಿ ಎಂಡಾಗೋಯ್ತೀನಿ. ಸೊ ಇಲ್ಲಿ ಬಲಗಡೆ ತಗೊಂಡು ನೋಡ್ರಿ ಹೇಗಿದೆ ಬೆಟ್ಟ ಗುಡ್ಡಗಳು, ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ನೋಡಿದ್ವಲ್ಲ ಅನ್ನೋ ಭಾವನೆ ಬರುತ್ತೆ ಅಲ್ವರ ನಿಮಗೆ. ಆದರೆ ನಾನು ಹೋಗಿ ಸ್ಪಾಟ್ ರೀಚ್ ಆದ ತಕ್ಷಣ ನಿಮ್ಗೆ ಗೊತ್ತಾಗೋಗುತ್ತೆ. ನೋಡ್ಕೊಳ್ಳಿ. ಆಲ್ಮೋಸ್ಟು ತುಂಬ ಜನ ಈಗ ನಾನು ಹೋಗ್ತಕ್ಕಂಥ ಟೂರಿಸ್ಟ್ ಸ್ಥಳಕ್ಕೆ ಬೆಂಗಳೂರು, ಮೈಸೂರು ಈ ರೀತಿ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಎಲ್ಲ ಕಡೆಯಿಂದನೂ ಬಂದಿರ್ತಾರೆ. ಸೊ ಅಂಥ ಒಂದು ಬ್ಯೂಟಿಫುಲ್ ಆದಂತಹ ಟೂರಿಸ್ಟ್ ಪ್ಲೇಸು ಸೊ ನಾನು ಹೋಗ್ತಕ್ಕಂಥ ಸ್ಥಳ. ಆದರೆ ಇಲ್ಲಿ ಒಂದು ಇತಿಹಾಸ ಸುಪ್ರಸಿದ್ಧ ದೇವಸ್ಥಾನಗಳಿವೆ. ಬಟ್ ಅಲ್ಲಿಗೆ ಹೋಗೋಕ್ಕೆ ದಾರಿನೇ ಗೊತ್ತಾಯ್ತಿಲ್ಲ ನನಗೆ. ಇಲ್ಲೆಲ್ಲ ನಮ್ಮ ಹಳೆಯ ಒಂದು ಶಾಸನಗಳಿವೆ. ಈ ಹಳೆಯ ಶಾಸನಗಳು ಏನಿದೆ ಅಲ್ಲಿಗೆ ಹೋಗೋಕ್ಕೆ ದಾರಿ ಗೊತ್ತಾಗ್ತಾಯಿಲ್ಲ. ಹಿಂಗೆ ಇಲ್ಲೆಲ್ಲರೂ ಹೋಗ್ಬೋದಾ? ಇಲ್ಲ, ಅದನ್ನ ಮತ್ತೊಂದು ಸಲ ಪರಿಚಯ ಮಾಡ್ತೀನಿ. ಅಲ್ಲೊಂದು ಮಂಟಪ ಕಾಣ್ತೈತೆ ನೋಡಿ. ಸೊ ಅಲ್ಲಿಗೆ ಹೆಂಗೆ ಹೋಗೋದು ಅಂತ ಗೊತ್ತಾಯ್ತಿಲ್ವಲ್ಲ. ಅಲ್ಲೇ ಒಂದು ಮಂಟಪ ಕಾಣ್ತೈತೆ. ಬಹುಶಃ ರೋಡ್ ಇದೆ ಅನಿಸುತ್ತೆ. ನೋಡೋಣ, ಅಲ್ಲಿ ಟ್ರೈ ಮಾಡ್ತೀನಿ. ಒಟ್ಟು ನಾನು ಟೂ ವೀಲರ್ ಹೋದ್ರೆ ಮಾತ್ರ ಹೋಗೋದು. ಅಲ್ಲಿ ಮಂಟಪ ಕಾಣ್ತೈತೆ, ದೇವಸ್ಥಾನ. ಇದೆ ರೋಡ್ ಇದೆ. ಅಯ್ಯಯ್ಯೋ, ರೋಡ್ ಚೆನ್ನಾಗಿಲ್ಲ ಗುರು, ಬಟ್ ಇದೆ ರೋಡು. ಅಲ್ಲಿ ದೇವಸ್ಥಾನ ಇದೆಯಾ? ಒಂದ್ಸಲ ಟ್ರೈ ಮಾಡಿಬಿಡ್ಲ? ವೆಯ್ಟ್, ಟ್ರೈ ಮಾಡೇ ಬಿಡ್ತೀನಿ. ಫಸ್ಟ್ ಗೇರ್ಗೆ ಹಾಕೊಂಡು ನುಗ್ತಾಯಿದ್ದೀನಿ. ತುಂಬ ಟಫ್ ಇದೆ ವಲಯ. ಓ ಎಂತೆಂಥ ಜಾಗ ನಾನು ಹತ್ತಿಲ್ಲ. ಒಬ್ಬ ಎಂತೆಂಥ ಪ್ಲೇಸ್ಗೆ ಹೋಗಿಲ್ಲ ನಾನು. ಇವತ್ತು ಕಾಲ ಕೂಡಿ ಬಂತು ಇಲ್ಲಿಗೆ. ವಾಟ್ ಅ ಬ್ಯೂಟಿಫುಲ್. ಅಲ್ಲಲ್ಲ ರೇ, ನನಗೆ ಲೈಕ್ ಕೊಡಿದ್ರು ಪರವಾಗಿಲ್ಲ, ಈ ಸ್ಥಳಕ್ಕೋಸ್ಕರ ಒಂದು ಲೈಕ್ ಕೊಡಿರಿ, ನಿಮ್ಮ ಕೈ ಮುಗಿತೀನಿ. ಹಾಗೆ ಈ ಬ್ಯೂಟಿಫುಲ್ ಆದಂತಹ ಈ ಒಂದು ಪವಿತ್ರವಾದ ಈ ಒಂದು ಮಂಟಪ ಏನಿದೆ, ಇಲ್ಲಿ ಯಾವ ದೇವರಿದೆ ಏನೋ ಗೊತ್ತಿಲ್ಲ. ಆದರೆ ಈ ಒಂದು ನಿಜಕ್ಕೂ ಇದು ಪವಿತ್ರವಾದಂತಹ ನಮ್ಮ ಹಿಂದೂ ದೇವಾಲಯಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಸವ ಆ ಕಡೆ ಹಾಕೊಂಡಿದ್ದಾರೆ ತಲೆ. ಸೊ ನೋಡಿ, ಈ ರೀತಿ ನೋಡ್ಬೋದು. ಈ ಮಂಟಪಗಳನ್ನು ನಮ್ಮ ಪೂರ್ವಜರು ಸುಮ್ಮನೆ ಮಾಡಿರಲ್ಲ.
ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮಾಡೋಕ್ಕೆ ಅವ್ರಿಗೇನು ಇದಿಲ್ಲ, ಅರ್ಥ ಆಯ್ತಾ? ಆವತ್ತಿನ ಕಾಲಮಾನದ ಒಂದು ಇತಿಹಾಸಗಳನ್ನು ಆಧರಿಸಿ ಈ ರೀತಿಯ ಮಂಟಪಗಳನ್ನು ಮಾಡಿರ್ತಾರೆ, ಈ ರೀತಿಯ ದೇವಸ್ಥಾನಗಳನ್ನು ನಿರ್ಮಿಸಿರ್ತಾರೆ. ಆದರೆ ಇವತ್ತು ನೋಡಲಿಕ್ಕೆ ಈ ರೀತಿ ಸಿಗುತ್ತೆ ನಮಗೆ, ಅರ್ಥ ಆಯ್ತಾ? ನೋಡ್ಕೊಳ್ಳಿ ಹೇಗಿದೆ. ಆಹಾ ಹಾ ಹಾ ಹಾ, ಕೈಲಾಸ ಕೈಲಾಸ, ವಾಟ್ ಅ ಬ್ಯೂಟಿಫುಲ್. ಆಹಾ ನೋಡಿ ನೋಡಿ, ಕಣ್ಣು ತುಂಬ್ಕೊಳ್ಳಿ. ಏನಕ್ಕೆ ಇರಿಸ್ತದಲ್ಲ ಅಪ್ಪು, ಅಯ್ಯೋ ಸ್ವಾಮಿ, ಒಬ್ಬ ಭಯಂಕರವಾಗಿದೆ ಗುರು. ಸ್ವಾಮಿಯವರ ಆಸ್ಥಾನ ಬಹಳ ಅದ್ಭುತವಾಗಿದೆ. ಆದರೆ ಈಗ ನಾನು ತೋರಿಸ್ತಕ್ಕಂಥ ವೀಡಿಯೋದೆಲ್ಲ ಇದು ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ದಯವಿಟ್ಟು ನಿರೀಕ್ಷಿಸಿ. ನೋಡ ಸಕ್ಕತ್ತಾಗಿದೆ, ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಸೂಪರ್ ಆಗಿದೆ. ಸೂಪರ್. ನಾನು ಬರ್ತೀನಿ ಮುಂದಿನ ದಿವಸ, ಇಲ್ಲೆಲ್ಲ ಸಾಂಗ್ ಮಾಡ್ಕೊಂಡು ಹೋಗ್ತೀನಿ, ಹಾಡು ಮಾಡೋಕ್ಕೆ ಬರ್ತೀನಿ, ಹಾಡಿನ ಚಿತ್ರೀಕರಣಕ್ಕೋಸ್ಕರ ಬರ್ತೀನಿ. ಓಕೆ. ಸೊ ಈ ರೋಡು ಎಲ್ಲಿಗೆ ರೀಚ್ ಆಗುತ್ತೆ, ಇದು ಇಂಪಾರ್ಟೆಂಟ್. ಕೆಟ್ಟೋಯ್ತು ಕತೆ ಕಳ್ಸೋಯ್ತು, ಬೈಕ್ ಎಳ್ಕೊಂಡೇ ಹೊಂಟೋಯ್ತದೆ. ಈ ರೋಡ್ ಬಿಟ್ಟು ಬೇರೆ ಕಡೆ ನುಗ್ಸ್ತೀನಿ, 100% ಬೈಕ್ ಎಳ್ಕೊಂಡೋಯ್ತದೆ. ಎಸ್, ಹಿಂಗೋಗ್ಬಿಡೋಣ. ಯಾವುದೋ ಫೋನ್ ಬೇರೆ ಬಡ್ಕತ್ತದ. ಯಾಕ್ರಪ್ಪ ನಂಗೆ ಫೋನ್ ಮಾಡಿ ಹೊಟ್ಟೆ ಉರಿಸ್ತೀರ ನನ್ನ? ಮಾಡಬೇಡಿ ಕಣ್ರಿ ಸುಮ್ಮನರ್ವೆ, ಅರ್ಥ ಆಯ್ತಾ? ಅವಶ್ಯಕತೆ ಇದ್ದರೆ ಮಾಡ್ರಪ್ಪ, ಸುಮ್ಮನೆ ಫೋನ್ ಹಾಕ್ತಾರೆ ಕಣ. ಅದೇ ಹೊಟ್ಟೆ ಉರಿತದೆ, ನಂಗೆ ತಲೆ ಕೆಟ್ಟೋಗ್ಬಿಡ್ತದೆ. ಆಮೇಲೆ ಈ ಟ್ರೇಡಿಂಗ್ನವರು ಒಂಥರ ಹುಚ್ಚಿಡಿಸ್ತಾರೆ, ಅವರು ಫೋನ್ ಮಾಡೋದು, ನನ್ನ ತಲೆ ಕೆಡಿಸಿ ಹುಚ್ಚನನ್ನು ಮಾಡೋದು. ಅಬ್ಬಾ, ಸ್ವಲ್ಪ ತಲೆಗೆ ನಾನು ಚೆನ್ನಾಗಿ ಕೆಲಸ ಕೊಡ್ತೀನಿ ಗುರು. ಸ್ವಲ್ಪ ನನಗೆ ಈ ಜನರಲ್ ನಾಲೆಡ್ಜ್ ಚೆನ್ನಾಗದೆ, ನನಗೆ ನಾನೇ ಹೊಗ್ಳ್ಕತ್ತೀನಿಲ್ಲ. ಯಾಕೆ ಈ ಬುದ್ಧಿ ಇರಬಾರ್ದು ಮನ್ಸನಿಗೆ? ಅಲ್ಲಪ್ಪ, ನಮ್ಮನ್ನು ಬೇರೆಯವರು ಹೊಗಳೋದಿಲ್ಲ ಅಂದ್ಮೇಲೆ ನಾವೇ ಹೊಗಳ್ಕೋಬೇಕು ತಾನೆ. ಒಟ್ಟು ಈ ರೋಡಲ್ಲಿ ಬಂದರೆ ಗ್ಯಾರಂಟಿ ಗಾಡಿ ದಬಾಕೊಂಡು ಬೀಳೋದು. ಎಸ್ ನೋಡಿ, ಈಗ ನೋಡಿ ಎಲ್ಲಿಗೋಗಿ ರೀಚ್ ಆಗ್ತೀನಿ. ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರ. ಯಾವುದೋ ಊರಿಗೆ ಬಂದು ಸೇರ್ಕೊಬಿಟ್ನಲ್ಲ, ಇದು ಎಂಥ ಮನ್ಸನಲ್ಲ ಇವ, ವಿಚಿತ್ರವಾದ ಮನುಷ್ಯ, ಹಂಗೆ ಅನ್ಕೋಬೋದು ನೀವು. ನೋಡ್ರಪ್ಪ ಎಲ್ಲಿಗೆ ಬಂದೆ. ನೋಡ್ಕೊಳ್ಳಿ, ಬರಚುಕ್ಕಿ ಜಲಪಾತಕ್ಕೆ ಸುಸ್ವಾಗತ. ಇದುವೇ ನಮ್ಮ ಎಂಡ್ ಪೋಸ್ಟ್, ಅರ್ಥ ಆಯ್ತಾ? ನಾನು ಬರಚುಕ್ಕಿ ಜಲಪಾತದ ಬಗ್ಗೆ ಮುಂದಿನ ವೀಡಿಯೋ ಹಾಕ್ತೀನಿ. ಯಾಕೆ ಅಂತಂದರೆ ಬರಚುಕ್ಕಿ ಜಲಪಾತಕ್ಕೆ ನೀರು ಬಿಟ್ಟಿದ್ದಾರೆ ಕಣ್ರಿ, ಅದಕ್ಕೋಸ್ಕರ ನಾನು ಮುಂದಿನ ವೀಡಿಯೋ ಹಾಕ್ತೀನಿ. ದಯವಿಟ್ಟು ವೀಕ್ಷಣೆ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ.